ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಏನಪ್ಪ ಅಂತ ಅಂದರೆ, ನಾನು ದಮ್ ಬಿರಿಯಾನಿ ಯಾವ ಥರ ಮಾಡೋದು ಅಂತ ಸಿಂಪಲ್ಲಾಗಿ ನಾನು ತೋರಿಸ್ಕೊಡ್ತಾಯಿದ್ದೀನಿ. ನಾನು ಏನೇನು ತೊಗೊತಾ ಇದ್ದೀನಿ ಬಿರಿಯಾನಿ ಮಾಡೋದಕ್ಕೆ ಅಂದರೆ, ಚಿಕನ್ನು, ಮೊಸರು, ಎಣ್ಣೆ, ಅಚ್ಚ ಪುಡಿ, ಧನಿಯಾ ಪುಡಿ, ಪಲಾವ್ಗೆ ಹಾಕ್ಕೊತೀವಲ್ಲ ಸ್ಪೈಸಿ ಐಟಮ್ಗಳು, ನಿಂಬೆಹಣ್ಣು ರಸ, ಒಂದು ನಿಂಬೆಹಣ್ಣು ರಸ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಟೊಮೊಟೊ, ಚಿಕನ್ ಮಸಾಲ, ಕೊತ್ತಂಬರಿ, ಪುದೀನ, ಹಸಿಮೆಣ್ಸಿನ್ಕಾಯಿ 3 ಹಾಕಿರೋ ಪೇಸ್ಟು ರುಬ್ಬಿಟ್ಕೊಂಡಿರೋದು, ಈರುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು, ಅಕ್ಕಿನ ತೊಗೊಂಡಿದ್ದೀನಿ. ಇಷ್ಟನ್ನು ನಾನು ರೆಡಿ ಮಾಡಿಕೊಂಡು ಈಗ ಬಿರಿಯಾನಿ ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಒಂದು ಪಾತ್ರೆಗೆ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಒಂದು 150 ಗ್ರಾಮ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಇವಾಗ ಚಕ್ಕೆ, ಲವಂಗ, ಏಲಕ್ಕಿ, ಮರಾಠಿ ಮೊಗ್ಗು, ಸ್ಟಾರ್ ಹೂವು, ಪಲಾವ್ ಎಲೆ ಇಷ್ಟು ಹಾಕ್ಕೊಂಡು ಫ್ರೈ ಆದಮೇಲೆ ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಉದ್ದುದ್ದನೇ ತೆಳ್ಳಗೆ ಹಚ್ಚಿರೋ ಈರುಳ್ಳಿನ ಹಾಕ್ಕೊತಾ ಇದ್ದೀನಿ. 1 kg ಈರುಳ್ಳಿ ತೊಗೊಂಡಿದ್ದೀನಿ. ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನೀವು ತುಪ್ಪ ಬೇಕಾದ್ರೂ ಹಾಕೊಬೋದು, ನಾನು ತುಪ್ಪ ಹಾಕ್ಕೊಂಡಿಲ್ಲ. 1 ನಿಮಿಷ ಈರುಳ್ಳಿ ಫ್ರೈ ಮಾಡ್ಕೊಂಡ್ರೆ ಸಾಕು, ಗೋಲ್ಡನ್ ಕಲರ್ ಬರುತ್ತೆ. ಇವತ್ತು ನಾನು ಒಲೆಯಲ್ಲಿ ಮಾಡ್ತಾ ಇರೋದು, ಯಾಕಂದರೆ ತುಂಬ ಜನ ಇದ್ವಲ್ಲ, ಅದಕ್ಕೆ ಒಲೆಯಲ್ಲೇ ಮಾಡೋಣ ಇವತ್ತು ಅಂತ ಒಲೆಯಲ್ಲೇ ಟ್ರೈ ಮಾಡ್ತಾಯಿದ್ದೀವಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ. 5 ಸ್ಪೂನು ಶುಂಠಿ ಪೇಸ್ಟು, 5 ಸ್ಪೂನು ಬೆಳ್ಳುಳ್ಳಿ ಪೇಸ್ಟು. ನಾನು ಯಾವ ಥರ ಅಳತೆಯಲ್ಲಿ ಮಾಡ್ತಾಯಿದ್ದೀನೋ ನೀವು ಮಾಡಿಕೊಂಡ್ರೆ ಒಂದು 15 ಜನದಿಂದ ಒಂದು 20 ಜನ ತಿನ್ಬೋದು. ಆ ಅಳತೆಯಲ್ಲೇ ನಾನು ಮಾಡಿ ತೋರಿಸ್ತಾ ಇರೋದು, ಯಾಕಂದರೆ ಅಷ್ಟು ಜನ ನಮ್ಮ ಮನೆಗೆ ಇದ್ರು, ಮದುವೆಗೆಲ್ಲ ಬಂದಿದ್ರಲ್ಲ, ಎಲ್ಲರೂ ಇದ್ವಲ್ಲ, ಅದಕ್ಕೇ ಇವತ್ತು ನಾನ್ ವೆಜ್ ಅಡುಗೆ ಮಾಡ್ತಾ ಇರೋದು. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೊಂಡ್ಮೇಲೆ ಈಗ ಕೊತ್ತಂಬರಿ ಸೊಪ್ಪು, ಪುದೀನ, ಹಸಿಮೆಣ್ಸಿನ್ಕಾಯಿ ರುಬ್ಬಿಟ್ಕೊಂಡಿದ್ವಲ್ಲ ಆ ಪೇಸ್ಟ್ನು ಹಾಕ್ಕೊತಾ ಇದ್ದೀನಿ. ಅದು ಸ್ವಲ್ಪ ಹಸಿ ಸ್ಮೆಲ್ ಹೋಗಬೇಕು. ಅದು 1 ನಿಮಿಷ ಹಸಿ ಸ್ಮೆಲ್ಲೆಲ್ಲ ಹೋಗಿದೆ. ಇವಾಗ ನಾನು ಟೊಮೊಟೊ ಹಾಕ್ಕೊತಾ ಇದ್ದೀನಿ. ಟೊಮೊಟೊನೂ ಅಷ್ಟೇ 1 kg ಟೊಮೊಟೊ ತೊಗೊಂಡಿದ್ದೀನಿ. ಇವಾಗ ಟೊಮೊಟೊ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊಬೇಕು. ಒಲೆಯಲ್ಲಿ ಮಾಡೋದ್ರಿಂದನೂ ಅಷ್ಟೇ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ನಮ್ಮ ಮನೇಲಿ ಇವತ್ತು ಬಿರಿಯಾನಿ ತುಂಬಾ ಚೆನ್ನಾಗಾಗಿತ್ತು. ಈ ಟೊಮೊಟೊ ಸ್ವಲ್ಪ ಸಾಫ್ಟಾಗಿ ನೋಡಿ ಬೆಂದಿದೆ. ಇವಾಗ ನಾನು ಚಿಕನ್ ಹಾಕ್ಕೊತಾ ಇದ್ದೀನಿ. 2 kg ಚಿಕನ್ ತೊಗೊಂಡಿರೋದು. ಚಿಕನ್ನು ಅಷ್ಟೇ ಒಂದು 5 ನಿಮಿಷ ಚೆನ್ನಾಗಿ ಬೇಯಿಸ್ಕೊಬೇಕು. ನೀರನ್ನು ಹಾಕ್ಕೊಳ್ಳೋಕೆ ಹೋಗಬೇಡಿ. ಇವಾಗ ಚಿಕನಲ್ಲೇ ನೀರು ಇರುತ್ತಲ್ಲ, ಅದೇ ಬಿಟ್ಕೊಳ್ಳುತ್ತೆ. ಒಂದು 5 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು, ಚಿಕನ್ ಚೆನ್ನಾಗಿ ಬೆಂದಾಗುತ್ತೆ. ಒಲೆಯಲ್ಲಿ ಮಾಡ್ತಾ ಇರೋದ್ರಿಂದನೂ ಅಷ್ಟೇ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಇವಾಗ ನಾನು 1 ಟೇಬಲ್ ಸ್ಪೂನು ಅರಿಶಿನ ಪುಡಿ ಹಾಕ್ಕೊತಾ ಇದ್ದೀನಿ. ಅರಿಶಿನ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಇವಾಗ ಉಪ್ಪು ಹಾಕ್ಕೊಳ್ಳೋದ್ರಿಂದ ತಳ ಏನು ಅಂಟೋದಿಲ್ಲ. ಆಮೇಲೆ ಚಿಕನ್ಗೂ ಅಷ್ಟೇ ಉಪ್ಪು ಚೆನ್ನಾಗಿ ಹಿಡಿಯುತ್ತೆ, ಅದಕ್ಕೋಸ್ಕರ ಇವಾಗ ಮುಂಚೆನೇ ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿ ಚಿಕನ್ ಎಲ್ಲ ಬೆಂದಮೇಲೆ ಎಣ್ಣೆ ಅಂಶ ಬಿಟ್ಕೊಡುತ್ತೆ. ಆವಾಗ ಮಸಾಲೆ ಐಟಮ್ ನಾವು ಸೇರಿಸ್ಕೊಬೇಕು. ಚೆನ್ನಾಗಿ ಕುದ್ದಿ ನೋಡಿ ಇವಾಗ ಬಿಟ್ಕೊಂಡಿದೆ ನೀರು, ಎಣ್ಣೆ ಅಂಶ ಎಲ್ಲನೂ. ಇವಾಗ ಮಸಾಲೆ ಐಟಮ್ ಹಾಕ್ಕೊಳ್ಳೋಣ. ನಾನು 3 ಸೌಟು ಧನಿಯಾ ಪುಡಿ ಹಾಕ್ಕೊತಾ ಇದ್ದೀನಿ. ಅದು ಚಿಕ್ಕ ಸೌಟೇನೆ. ನೀವು ಸ್ಪೂನಲ್ಲಿ ಹಾಕ್ಕೊತೀನಿ ಅಂತ ಅಂದರೆ ಒಂದು 6 ಸ್ಪೂನ್ ಹಾಕ್ಕೊಳ್ಳಿ, ದೊಡ್ಡ ಸ್ಪೂನಲ್ಲೇ. 2 ಸೌಟು ನಾನು ಚಿಲ್ಲಿ ಪೌಡ್ರ್ ಹಾಕ್ಕೊತಾ ಇದ್ದೀನಿ, ಅಚ್ಚ ಪುಡಿ. ಇದು ನೀವು ಸ್ಪೂನಲ್ಲಿ ಹಾಕ್ಕೊತೀವಿ ಅಂದರೆ 5 ಸ್ಪೂನ್ ಹಾಕ್ಕೊಳ್ಳಿ, ದೊಡ್ಡ ಸ್ಪೂನಲ್ಲೇ. ಖಾರ ನೀವು ಎಷ್ಟು ತಿಂತೀರೋ ಅದ್ರ ಮೇಲೆ ಹಾಕ್ಕೊಳ್ಳಿ, ಯಾಕಂದರೆ ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕ್ಕೊಂಡಿರ್ತೀವಲ್ಲ, ಅದಕ್ಕೇ ಖಾರ ನಾನು ಕಮ್ಮಿನೇ ಹಾಕ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ನಾನು ಚಿಕನ್ ಮಸಾಲ ಪೌಡರ್ ಹಾಕ್ಕೊತಾ ಇದ್ದೀನಿ. 4 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಇಷ್ಟು 3 ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಪೌಡ್ರದ್ದೆಲ್ಲ ಒಂದು ಸ್ವಲ್ಪ ಗಾಢ ಸ್ಮೆಲ್ ಹೋಗಬೇಕು. ಅಲ್ಲಿವರೆಗೂ ಫ್ರೈ ಮಾಡಿಕೊಂಡ್ರೆ 1 ನಿಮಿಷ ಸಾಕು, ಚೆನ್ನಾಗಿ ಕುದಿಯುತ್ತೆ. ಇವಾಗ ಇದು ಚೆನ್ನಾಗಿ ಕುದ್ಮೇಲೆ ಇದಕ್ಕೆ ನಾನು ಮೊಸರು ಆ್ಯಡ್ ಮಾಡ್ಕೊತಾ ಇದ್ದೀನಿ. 1/4 ಲೀಟ್ರ್ ಮೊಸರು ಹಾಕ್ಕೊತಾ ಇದ್ದೀನಿ. ಮೊಸರು ಹಾಕ್ಕೊಳ್ಳೋದ್ರಿಂದ ಚಿಕನ್ನು ಅಷ್ಟೇ ಸಾಫ್ಟಾಗಿರುತ್ತೆ, ಅನ್ನನೂ ಅಷ್ಟೇ ಸಾಫ್ಟಾಗಿ ಮೆತ್ತಗೆ ಚೆನ್ನಾಗಿ ಬರುತ್ತೆ ಬಿರಿಯಾನಿ. ಅದಕ್ಕೋಸ್ಕರ ಮೊಸರು ಆ್ಯಡ್ ಮಾಡೋದು. ಚೆನ್ನಾಗಿ ಇವಾಗ ಕುದಿಸ್ಕೊಬೇಕು. 1 ನಿಮಿಷ ಚೆನ್ನಾಗಿ ಕುದೀಲಿ ನೋಡಿ. ಇವಾಗ ಚೆನ್ನಾಗಿ ಕುದೀತಾ ಇದೆ. ಇವಾಗ ನಾನು ನಿಂಬೆಹಣ್ಣು ರಸ ಹಾಕ್ಕೊತಾ ಇದ್ದೀನಿ. 1 ನಿಂಬೆಹಣ್ಣು ತೊಗೊಂಡಿದ್ದೀನಿ, ಅದನ್ನು ರಸ ಹಾಕ್ಕೊತಾ ಇದ್ದೀನಿ. ಅದನ್ನು ಹಾಕಿ ಚೆನ್ನಾಗಿ 1 ನಿಮಿಷ ಕುದಿಸ್ಕೊಂಡ್ಮೇಲೆ ಅಕ್ಕಿನ ನಾನು ಮುಂಚೆನೇ ನೆನೆಸಿಟ್ಕೊಂಡಿದ್ದೆ. ಚೆನ್ನಾಗಿ ತೊಳೆದ್ಬಿಟ್ಟು ಒಗ್ಗರಣೆ ಇನ್ನೇನು ಹಾಕ್ಕೊತೀವಿ ಅಂದಾಗೆ ತೊಳೆದು ಪಕ್ಕಕ್ಕೆ ಇಟ್ಕೊಂಡಿದ್ದೆ. 2 kg ಅಕ್ಕಿನ ನಾನು ಹಾಕ್ಕೊತಾ ಇದ್ದೀನಿ. ಈ ನೀರು ಯಾವ ಅಳತೆಯಲ್ಲಿ ಹಾಕ್ಕೊಬೇಕು ಅಂದರೆ, ಒಂದು ಪಾತ್ರೆ ಅಕ್ಕಿ ತುಂಬ ಇದೆ ಅಂದರೆ 1/2 ಪಾತ್ರೆ ನೀರು ಹಾಕ್ಕೊಳ್ಳಿ. ಆ ಅಳತೆಯಲ್ಲಿ ಹಾಕ್ಕೊಳ್ಳೋದ್ರಿಂದ ಅನ್ನ ಉದ್ರುದ್ರಿಗೂ ಚೆನ್ನಾಗಿರುತ್ತೆ. ಇವಾಗ ನಾನು ಅದೇ ಅಳತೆಯಲ್ಲಿ ನೋಡಿ, ಇದೇ ಪಾತ್ರೆಯಲ್ಲಿ ಅಕ್ಕಿ ತೊಗೊಂಡಿದ್ದ, ಅದೇ ಅಳತೆಯಲ್ಲಿ 1/2 ಪಾತ್ರೆ ನೀರು ಹಾಕ್ಕೊತಾ ಇದ್ದೀನಿ. ಬಿಸಿನೀರು ಕಾಯಿಸಿಟ್ಕೊಂಡು ಹಾಕ್ಕೊಳ್ಳೋದ್ರಿಂದ ಬೇಗ ಆಗುತ್ತೆ ಬಿರಿಯಾನಿ. ಬಿಸಿನೀರೇ ಹಾಕ್ಕೊಳ್ಳಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಒಂದು 5 ನಿಮಿಷ ಇದನ್ನು ಬೇಯಿಸ್ಕೊಳ್ಳೋಣ. ಒಂದು ಪ್ಲೇಟ್ ಮುಚ್ಚಿಬಿಟ್ಟು 5 ನಿಮಿಷ ಆದಮೇಲೆ ನಾನು ತೋರಿಸ್ತೀನಿ. ನೀರೆಲ್ಲ ಇಂಬ್ರಿರುತ್ತಲ್ಲ, ಅದನ್ನು ತೋರಿಸ್ತೀನಿ ನೋಡಿ. ಇವಾಗ ನೋಡಿ ಆಗಿದೆ ಚೆನ್ನಾಗಿ. ಒಂದು 5 ನಿಮಿಷ ಆದಮೇಲೆ ನೋಡಿ ನೀರೆಲ್ಲ ಇಂಬ್ರಿ ಅನ್ನ ಮುಕ್ಕಾಲು ಭಾಗ ಅನ್ನ ಆಗಿದೆ. ಇವಾಗ ಇದು ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಬಿಡೋಣ. ಇವಾಗ ಆದಷ್ಟು ಇವಾಗ ಸೌದೆ ಉರಿತಾ ಇದೆ, ತೆಗೆದುಬಿಡೋಣ. ಯಾಕಂದರೆ ದಮ್ ಕಟ್ಕೊಬೇಕು. ಇವಾಗ ನೋಡಿ ಅನ್ನ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಹಿಂಗೆ ಸಮ ಮಾಡಿಬಿಟ್ಟು ಪ್ಲೇಟ್ ಮುಚ್ಚಿಟ್ಬಿಡೋಣ. ಈಗ ಏನಾದ್ರು ಸೌದೆ ಏನಾದ್ರು ಉರಿತಾ ಇದೆ, ಆಚೆ ತೆಗೆದ್ಬಿಟ್ಟು ಅದನ್ನು ಆಫ್ ಮಾಡ್ಕೊಂಬಿಡಿ. ಕೆಂಡ ಇರುತ್ತಲ್ಲ, ಕೆಂಡ ಮಾತ್ರ ಈ ಥರ ಪ್ಲೇಟ್ ಮೇಲೆ ಹಾಕ್ಕೊಬೇಕು. ಒಬ್ರೊಬ್ರು ಒಂದೊಂದು ಥರ ದಮ್ ಕಟ್ತಾರೆ. ಇವಾಗ ನಾವು ಒಲೆಯಲ್ಲೇ ಮಾಡ್ತಾ ಇರೋದ್ರಿಂದ ಕೆಂಡ ಇದೆಯಲ್ಲ ಅದೇ ಸಾಕು, ಇದರಿಂದನೇ ದಮ್ ಕಟ್ಕೊಬೋದು. ಇವಾಗ ನೋಡಿ ಕೆಂಡನ ಸ್ವಲ್ಪ ಪ್ಲೇಟ್ ಮೇಲೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಒಲೆಯಲ್ಲೇ ಬಿಟ್ಟಿರ್ತೀನಿ. ಸೌದೆ ಉರಿತಾ ಇದೆ, ಸೌದೆನ ಆಫ್ ಮಾಡಿಕೊಂಡ್ರೆ ಸಾಕು. ಕೆಂಡದ ಬಿಸಿಗೆ ಅನ್ನ ತುಂಬಾ ಚೆನ್ನಾಗಿ ಸಾಫ್ಟಾಗಿ ಬೆಂದಿರುತ್ತೆ.
ಇವಾಗ ನೋಡಿ ಆಫ್ ಮಾಡ್ಕೊಂಡು ಒಂದು 5 ನಿಮಿಷ ಇಟ್ಕೊಂಡ್ರೆ ಸಾಕು, ಅನ್ನ ಗೊತ್ತಾಗುತ್ತೆ ನಮಗೆ ಆಗಿದೆ ಅಂತ. ಅವಾಗ ತೆಗ್ದು ನೋಡ್ಕೊಂಡ್ಮೇಲೆ ಬಡಿಸಿದ್ರೆ ಆಗುತ್ತೆ. ಇವಾಗ ನಾನು 5 ನಿಮಿಷ ಬಿಟ್ಟಿದ್ದೀನಿ. ಅಷ್ಟೊತ್ತು ನೀರೆಲ್ಲ ಚೆನ್ನಾಗಿ ಇಂಬ್ರಿಕೊಂಡು ಅನ್ನ ಆಗಿರುತ್ತೆ. 5 ನಿಮಿಷ ಆದಮೇಲೆ ನಾನು ನಿಮಗೆ ತೋರಿಸ್ತೀನಿ ನೋಡಿ ಯಾವ ಥರ ಆಗಿದೆ. ತುಂಬಾ ಚೆನ್ನಾಗಾಗಿತ್ತು. ಇದಕ್ಕೆ ನಾವು ಕಬಾಬು ಮಾಡ್ಕೊಂಡಿದ್ದು. ನಾನು ಕಬಾಬ್ದು ಇಲ್ಲಿ ವಿಡಿಯೋ ಮಾಡ್ಕೊಂಡಿಲ್ಲ, ನಾನು ಅದನ್ನು ಬೇರೆನೇ ವ್ಲಾಗಲ್ಲಿ ನಾನು ಕಬಾಬ್ ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ. ಇವಾಗ ಎಲ್ಲ ರೆಡಿಯಾಗಿ ಎಲ್ಲರೂ ಇವಾಗ ಊಟ ಮಾಡೋಕ್ಕೆ ಕುತ್ಕೊತಾ ಇದ್ದೀವಿ. ಮೊಸರು ಬಜ್ಜಿ ಎಲ್ಲ ರೆಡಿ ಮಾಡಿಕೊಂಡು ಎಲ್ಲರೂ ಮದುವೆಗೆ ಬಂದಿದ್ವಲ್ಲ, ಎಲ್ಲರೂ ಇದ್ರಲ್ಲ, ಅದಕ್ಕೆ ಇವತ್ತು ನಾನ್ ವೆಜ್ ಅಡುಗೆ ಮಾಡಿದ್ದು. ಊರಿಂದ ನಮ್ಮ ಅಣ್ಣ, ನಮ್ಮ ಮಾವರು ಎಲ್ಲರೂ ಬಂದಿದ್ದರು. ಎಲ್ಲರಿಗೂ ಈಗ ನಾನು ಹಾಕ್ಕೊಡ್ತಾಯಿದ್ದೀನಿ. ಯಾವಾಗ ಹೋದ್ರೂ ಅಷ್ಟೇ ಕೋಲಾರದಲ್ಲಿ ಅಡುಗೆ ಮಾಡಿಬಿಟ್ಟು ಈ ಥರ ಒಟ್ಟಿಗೆ ಕುತ್ಕೊಂಡೇ ತಿಂದು ನಮ್ಗೆ ಅಭ್ಯಾಸ. ಈ ಥರ ಮಾಡೋದ್ರಿಂದನೇ ಏನೋ ಒಂಥರ ನಮಗೆ ಖುಷಿ ಇರುತ್ತೆ. ಇಲ್ಲಿ ಎಷ್ಟೋ ಜನ ಮಿಸ್ಸು, ನಮ್ಮ ಅಣ್ಣ, ನಮ್ಮ ಅತ್ತಿಗೆ ಎಲ್ಲ ಇರಬೇಕಾಯಿತು. ಅವ್ರು ಇನ್ನೂ ಬಂದಿರಲಿಲ್ಲ ಅವ್ರ ಮನೆಯಿಂದ. ಎಷ್ಟು ಜನ ಇದ್ದೋ ಅಷ್ಟೇ ಜನ ಇಲ್ಲಿ ಊಟ ಮಾಡ್ತಾಯಿದ್ವಿ. ಇವಾಗೆಲ್ಲ ಊಟ ಮಾಡಿಕೊಂಡು ಇವಾಗ ಪೇಟೆಗೆ ಬಂದು ನಾವು, ಅಂದರೆ ಮದುವೆಗೆ ಮೆಹಂದಿ ಎಲ್ಲ ಬೇಕಾಯಿತು, ಬಳೆ ಬೇಕಾಯಿತು. ನಮ್ಮ ಅಕ್ಕ ಐಬ್ರೋ ಮಾಡಿಸ್ಕೊಬೇಕು ಅಂದಿದ್ಲಲ್ಲ, ಅದಕ್ಕೇ ಕೋಲಾರದಲ್ಲಿ ಪೇಟೆಗೆ ಬಂದಿದ್ದು. ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಅಷ್ಟೇ, ಇನ್ನೇನಿಲ್ಲ. ಇವಾಗ ಇಲ್ಲಿ ಕೋಲಾರದಲ್ಲಿ ಜಾಮೂನ್ ಅಂಗಡಿಗಳಿದೆ, ಅಲ್ಲಿ ಜಾಮೂನ್ ಸಿಗುತ್ತೆ, ತುಂಬಾ ಚೆನ್ನಾಗಿರುತ್ತೆ. 10 ರೂಪಾಯಿ ಒಂದು ಜಾಮೂನು. ಇದು ನನಗೆ ರೋಡು ಯಾವ ರೋಡು ಅಂತ ಗೊತ್ತಿಲ್ಲ. ಶಾರದಾ ಥಿಯೇಟ್ರ್ ಪಕ್ಕ ರೋಡಲ್ಲಿ ಬರುತ್ತೆ. ಅಲ್ಲಿ ಯಾರನ್ನು ಕೇಳಿದ್ರು ಬೇಕಾದ್ರೆ ಹೇಳ್ತಾರೆ, ನೀವು ಅಲ್ಲಿ ವಿಚಾರಿಸ್ಕೊಬೋದು. ಹೋದರೆ ಟ್ರೈ ಮಾಡಿ, ಜಾಮೂನ್ ಮಾತ್ರ ಮಿಸ್ ಮಾಡ್ಕೊಂಬೇಡಿ, ತುಂಬಾ ಚೆನ್ನಾಗಿರುತ್ತೆ. ಅದನ್ನು ತಿಂದ್ಬಿಟ್ಟು ಇಲ್ಲಿ ನಾವು ಗೋಲ್ಗಪ್ಪ ತಿಂದು, ಯಾಕಂದರೆ ಜಾಮೂನ್ ತಿಂದಲ್ಲ ಸ್ವೀಟ್ ಆಗೋಗಿತ್ತು ಜಾಸ್ತಿ ಅಂದ್ಬಿಟ್ಟು ಗೋಲ್ಗಪ್ಪ ತಿನ್ನೋಣ ಅಂತ. ಸಿಕ್ಕಾಪಟ್ಟೆ ಬಿಸಿಲು ಬೇರೆ. ಇವಾಗ ಎಲ್ಲ ತಿಂದ್ಬಿಟ್ಟು ಇವಾಗ ಮನೆಗೆ ಬರೋಷ್ಟೊತ್ತಿಗೆ ನಮ್ಮ ಅಣ್ಣನ ಮಗ ಅವನು ಬಂದ. ಅಷ್ಟೊತ್ತಿಗೆ ಇವನು ಬೆಂಗಳೂರಲ್ಲಿರೋದು, ನಮ್ಮ ಅಣ್ಣ ದೊಡ್ಡ ಅಣ್ಣನ ಮಗ, ಇವನು ಆದರ್ಶ ಅಂತ ಇವನ ಹೆಸರು. ನಮ್ಮ ಅಕ್ಕನ ಮಗ ಹೋಗ್ತಾವನೆ ಸೈಕಲ್ ತುಳ್ಕೊಂಡು. ನಮ್ಮಮ್ಮ ಕತ್ತಿ ಬೇಕು ಅಂದಿದ್ರು, ಕತ್ತಿ ತೊಗೊಂಡು ಬಂದು 2 ಅವರ್ ಆಯಿತು. ಹೋಗಿ ಏನಂತಾರಪ್ಪ ಅಂತ ಅಂದ್ಕೊಂಡೇ ಬಂದು 2 ಅವರ್ ಆಗೋಗಿದೆಯಲ್ಲ ಅಂದ್ಬಿಟ್ಟು ನೋಡ್ರೆ ಬರೋಷ್ಟೊತ್ತಿಗೆ ಊರಿಂದ ನಮ್ಮ ಅತ್ತೆ, ನಮ್ಮ ಮಾವ ಎಲ್ಲನೂ ಬಂದಿದ್ರು. ಸದ್ಯ ಏನೂ ಅನ್ನಲಿಲ್ಲ ಅವರು. ಹೊಳಕ್ಕೆ ಹೋಗೋಷ್ಟೊತ್ತಿಗೆ ಅವ್ರನ್ನೂ ಮಾತಾಡಿಸ್ಕೊಂಡು ಹೋದೋ. ನಮ್ಮ ಅತ್ತೆ ಮಾವು ನೀವು ನೋಡಿದ್ದೀರಾ, ಅವ್ರ ಮಗಳದ್ದು ಮೊನ್ನೆ ಎಂಗೇಜ್ಮೆಂಟ್ಗೆ ಹೋಗಿದ್ವಲ್ಲ, ಆ ವ್ಲಾಗಲ್ಲಿ ನೀವು ನೋಡಿದ್ದೀರಾ. ನಮ್ಮ ಮಾವ ಮಲಗಿದ್ರು, ಅವ್ರು ಎಬ್ಬರಿಸ್ತಾಯಿದ್ರು. ಕತ್ತಿ ತಂದಿದ್ವಲ್ಲ, ನಮ್ಮ ಮಾವ ಅದೊಂದು ಕತ್ತಿನ ಪ್ಯಾಕ್ ಮಾಡಿ ತೋರಿಸ್ತಾ ಇದ್ದಾರೆ, ನೋಡಿ ಯಾವ ಥರ ಪ್ಯಾಕ್ ಮಾಡಿದ್ದೀನಿ ಅಂದ್ಬಿಟ್ಟು. ಇವಾಗ ಕತ್ತಿ ಹೋಗಿ ಬ್ಯಾಟ್ ಮಾಡಿಬಿಡ್ತಾರೆ, ಹಂಗೆ ಅದನ್ನೆಲ್ಲ ಚೆನ್ನಾಗಿ ಸುತ್ತಬಿಟ್ಟು ಟೇಪ್ ಸುತ್ತ ನೋಡಿ ಬ್ಯಾಟ್ ಆಗೋಯ್ತು ಅಂತ ತೋರಿಸ್ತಾ ಇದ್ದಾರೆ. ಎಲ್ಲರೂ ಈ ಥರ ಸೇರಿದಾಗ ಏನೋ ಒಂಥರ ಖುಷಿ. ನನಗಂತೂ ಜನ ಇದ್ದಾಗ ಈ ಥರ ಎಂಜಾಯ್ ಮಾಡ್ತಾ ಇರ್ತೀವಲ್ಲ, ತುಂಬಾ ಇಷ್ಟ ಆಗುತ್ತೆ. ಇವತ್ತಿನ ವ್ಲಾಗ್ ಇದಾಗಿತ್ತು. ಯಾರಾದರೂ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾಯಿದ್ದೆ, ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಂಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಬಿರಿಯಾನಿ ಯಾವ ಥರ ಬಂದೈತೆ ಅಂತ ನಿಮ್ಮ ಮನೆಗೂ ಮಾಡಿದಾಗ ನಂಗೆ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್ ಎಲ್ಲರಿಗೂ.